ಸರ್ ಇದು ಧನಿ ಫೈನಾನ್ಸ್ ಅಂತ ಹೇಳ್ಬಿಟ್ಟು ಅವರು ಆನ್ಲೈನಾಗ ಆಪಾಗೆಲ್ಲ ತೋರಿಸ್ತಾರಲ್ಲ ಅದನ್ನ ನೋಡ್ಬಿಟ್ಟು ನಾನು ಕಾಲ್ ಮಾಡಿಬಿಟ್ಟು ಅವ್ರಿಗೆ ಕೇಳಿದೆ, ನಾನು ಈ ಥರ ನನಗೆ ಲೋನ್ ಬೇಕಾಗಿತ್ತು ಸರ್ ಅಂತ. ಲೋನ್ ಬೇಕು ಅಂತಂದಿದ್ದಕ್ಕೆ ಎಷ್ಟು ಬೇಕಮ್ಮ ಅಂದರು ಅವರು ನಮಗೆ 5 ಲಕ್ಷ ಬೇಕು ಸರ್ ಅಂತಂದಿದ್ದಕ್ಕೆ, ಸರಮ್ಮ ಆಯಿತು, ನಿಮಗೆ 5 ಲಕ್ಷ ಆಗುತ್ತೆ, ಮತ್ತು ನಿಮ್ಮದು ಸಿಬಿಲ್ ಸ್ಕೋರೆಲ್ಲ ಚೆನ್ನಾಗಿದೆ, ತಿಂಗ್ಳಿಗೆ 10,000 ಬರುತ್ತಮ್ಮ, ಕಟ್ಕೊತೀರಾ ಅಂತ ಕೇಳಿದ್ರು. అవును ಸರ್ ಕಟ್ತೀವಿ ಅಂತಂದೆ. ಸರಿ ಆಯಿತು ಕಟ್ಕೊಳ್ಳಿ, ನಿಮ್ಮದು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಮತ್ತೀಗ ಕರೆಂಟ್ ಬಿಲ್ಲು ಎಲ್ಲ ಕಳಿಸ್ಕೊಡಿ ಅಂದರು. ನಾವು ಪಾಸ್ಬುಕ್ ಎಲ್ಲನೂ ಕಳಿಸ್ಕೊಟ್ಟಾದ್ಮೇಲೆ ಮತ್ತು ಇವಾಗ ಇದು ಚೆಕ್ ಚಾರ್ಜಸ್ಸು ಆಗುತ್ತೆ ಮೇಡಮ್, ಒಂದು 18,500 ಕಳಿಸ್ರಿ ಅಂತ ಫಸ್ಟ್ ಅಂದರು. ಮೇಡಮ್ ಹೇಳಿ ಮೇಡಮ್. ನಿಮ್ದು ಸ್ಕ್ರೀನ್ ಶಾಟ್ ಕಳ್ಸಿದಿರಲ್ಲ, ಅದ್ರಲ್ಲಿ ಬರೀ 34,000 ಇದೆ ನಿಮ್ಮ ಅಕೌಂಟ್ ಇಂದ ಹೋಗಿರೋದು, ಅಷ್ಟೇನಾ ಹೋಗಿರೋದು? ನಾನು ಇನ್ನು ಮಿಕ್ಕಿತೆಲ್ಲ ಬಾಣಾವರದಾಗ ಸೈಬರಿಂದ ಹಾಕ್ಸಿರೋದು ಮೇಡಮ್, ಕಂಪ್ಯೂಟರ್ ಇರ್ತೈತಲ್ಲ ಅಲ್ಲಿ. ಮೇಡಮ್ ಆತರ ಅವ್ರದ್ದು ಅಕೌಂಟ್ ನಂಬರ್ ಬೇಕು ನಮಗೆ. ಅದೇ ಅವ್ರ ಅಕೌಂಟ್ ನಂಬರ್ಗಳೇ ಇರೋದಲ್ಲಿ, ಅವ್ರು ಕಳ್ಸಿರೋವೇನೆ. ಅವ್ರ ಅಕೌಂಟ್ ಇಂದ ಫ್ರಾಡ್ ಅವ್ರ ಅಕೌಂಟಿಗೆ ಹಾಕಿದ್ದೀರಾ? ಬ್ಯಾಂಕ್ ಧನಿ ಫೈನಾನ್ಸ್ ಅವ್ರ ಅಕೌಂಟಿಗೆ? ಓಕೆ. ಅವ್ರ ಡೀಟೇಲ್ಸ್, ಅವ್ರ ನೇಮು, ಇಮೇಲ್ ಐಡಿ, ಪ್ರೆಸೆಂಟ್ ಅಡ್ರೆಸ್ ಎಲ್ಲ ಇದೆಯಾ? ಅದೆಲ್ಲ ಏನು ಇಲ್ಲ ಮೇಡಮ್, ಅಕೌಂಟು APC ಕೋಡ್ ನಂಬರ್ ಕಳ್ಸೋರು ಅಷ್ಟೇ. ಅವರು ಏನ್ ಮೇಡಮ್? ಅವ್ರ ಅಕೌಂಟ್ಗಳು ಕಳ್ಸೋರು ಅಷ್ಟೇ, ಬಿಟ್ಟರೆ ಬೇರೆ ಏನು, ಅವ್ರ ಹೆಸರು ಬಸವರಾಜ್ ಅಂತ ಹೇಳೋರು ಅಷ್ಟೇ, ಬಿಟ್ಟರೆ ಬೇರೆ ಏನು ಹೇಳಿಲ್ಲ. ಮತ್ತು ಮಲ್ಲೇಶ್ಪುರಂ ಬ್ರಾಂಚು ಅಂತ ಫೋಟೋಗಳು ಕಳ್ಸವ್ರೆ 2. ಇವಾಗ ನಿಮ್ಮ ಹತ್ರ ಅಕೌಂಟ್ ಅಲ್ಲಿ ಅಮೌಂಟ್ ಇಲ್ಲ ಅಂತ ನೀವು ಸೈಬರ್ ಸೆಂಟರ್ ಹತ್ರ ಹೋಗಿ ಅಮೌಂಟ್ ಹಾಕಿ? ಹೌದು, ನಂದು ಲಾಕ್ ಆಗೋಯ್ತು. ಅಷ್ಟು ಆ ದುಡ್ಡು ಹಾಕಿದ್ಮೇಲೆ ನಾನು ಲಾಕ್ ಆಗೋಯ್ತು. ಇದುವರೆಗೂ ಫೋನ್ಪೇ ಓಪನ್ ಆಗಿಲ್ಲ, ಆಗಲೂ ಇಲ್ಲ. ಅದಕ್ಕೇನು ಮಾಡಿದೆ, ATM ತಗೊಂಡು ಡ್ರಾ ಮಾಡ್ಕೊಂಡು ತಗೊಂಡೋಗಿ ಇದ್ರಲ್ಲಿ ಹಾಕ್ಸಿದ್ದೀನಿ ಮೇಡಮ್. ಹಾಕ್ಸಿದಿರಲ್ಲ, ಅವ್ರು ಅಲ್ಲಿಗೆ ಹೋಗಿ ಒಂದ್ಸಲ ಅವ್ರಿಗೆ ಫೋನ್ ಕೊಡ್ತೀರಾ ಮೇಡಮ್? ಅವ್ರ ಹತ್ರ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಕ್ಕೆ ಅವ್ರ ಡೀಟೇಲ್ಸ್ ಎಲ್ಲ ತಗೋಬೇಕು. ಹ್ಞೂ ಮೇಡಮ್, ನಾನು ಇವಾಗ ಸೋಲ್ದನಹಳ್ಳಿ ಸ್ಟೇಷನ್ ಹತ್ರ ಇದ್ದೀನಿ, ಅಲ್ಲಿಂದ ಹೋಗ್ಬಿಟ್ಟು ಮಾಡ್ತೀನಿ ಮೇಡಮ್. 1 ನಿಮಿಷ ಇರಿ, ನಿಮ್ಮ ಅಕೌಂಟಿಂದ ಅಮೌಂಟ್ ಕಟ್ ಆಗಿರೋದಕ್ಕೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಿದ್ದೀನಿ, ಲೈನಲ್ಲಿ. ಮೇಡಮ್. ಆಮೇಲೆ ನೀವು ಎಲ್ಲ ಅಮೌಂಟ್ ಎಲ್ಲ ಹಾಕಿದ್ರಿ. ಅಮೌಂಟ್ ಆಮೇಲೆ ಕನೆಕ್ಟ್ ನಿಮಗೆ ಸಂಪರ್ಕ ಮಾಡ್ಬೇಕಾದ್ರೆ ಸಿಕ್ಕಿಲ್ಲ. ಮತ್ತೆ ಇದು ಸಾಯಂಕಾಲ ಗಂಟ ಆನ್ ಆಗಿರ್ತೈತೆ ಫೋನು, ದುಡ್ಡು ಹಾಕ್ಸ್ಕೊಳ್ಳೋ ಗಂಟ ಹಾಕ್ಸ್ಕೊಂತಾರೆ, ಆಮೇಲೆ ಸ್ವಿಚ್ ಆಫ್ ಮಾಡಿಬಿಡ್ತಾರೆ. ಸ್ವಿಚ್ ಆಫ್ ಮಾಡಾದ್ಮೇಲೆ ಮತ್ತೆ ನಾಳೆ ಬೆಳಿಗ್ಗೆ 10 ಗಂಟೆಗೆ ಆಫ್ ಮಾಡ್ತಾರೆ. ಸಾರಿ ಮೇಡಮ್, ಈ ಥರ ಆಯಿತು, ನಮಗೆ ಮೀಟಿಂಗ್ ಇತ್ತು, ಅದಕ್ಕೆ ನಾವು ಸ್ವಿಚ್ ಆಫ್ ಮಾಡ್ಕೊಂಡಿದ್ವಿ, ಇವಾಗ ರನ್ನಿಂಗ್ ಆಯಿತು, ಇವಾಗ ನಮ್ಮ ಎಜುಕೇಟೆಡ್ ಹೇಳ್ತವ್ರೆ, ಇವಾಗ ನೀವು ಸದ್ಯಕ್ಕೆ 15,000 ಹಾಕ್ಬಿಡಿ ಮೇಡಮ್, ಅವ್ರದ್ದು ಆಗ್ತಿದ್ದಂಗೆ ನಿಮ್ಗೆ ಇಮಿಡಿಯೇಟ್ 10 ನಿಮಿಷಕ್ಕೆ ಲೋನ್ ಆಗುತ್ತೆ ಅಂತ. ಇದೇ ಥರ ಹೋದ ಶುಕ್ರವಾರದಿಂದ 2 ಲಕ್ಷ ದುಡ್ಡು ತಗೊಂಡಿದ್ದಾರೆ ಸರ್. ಇವಾಗ AFC ಕೋಡ್ ಚೆಕ್ ಮಾಡಿದ್ರೆ ಬಿಹಾರ್ ಅಂತ ಬ್ರಾಂಚ್ ಗೊತ್ತೈತೆ. ಒಂದೊಂದು ಅಕೌಂಟು ಕಳ್ಸಿರೋದು ಒಂದೊಂದು ಏರಿಯಾತ್ತು ಕಳ್ಸೋರು, ಅವರು ಒಂದಕ್ಕೆ ಹಾಕ್ಸ್ಕೊಂಡಿಲ್ಲ ಅವರು. ಇವಾಗ ಈ ಥರ ಆದರೆ ಡೌಟ್ ಬಂದಿಲ್ಲಮ್ಮ ಇಷ್ಟೆಲ್ಲ ಮಾಡ್ಬೇಕಾದ್ರೆ? ಡೌಟ್ ಅಂದರೆ ಏನೋ ಬರುತ್ತೇನೋ, ನಮ್ಮ ಕಷ್ಟ ಆದರೂ ತೀರುತ್ತೆ ಅಂತ ಅಲ್ವಾ ಸರ್ ನಾವೆಲ್ಲ ಇಷ್ಟೆಲ್ಲ ಸಾಲ ತಗೊಳಕ್ಕೆ ರೆಡಿ ಮಾಡ್ಕೊಂಡಿತ್ತು. ಅಲ್ಲ, ನೀವು ಸಾಲ ತಗೊಳ್ಳೋರು ಅಂತ ಅವ್ರಿಗೆ ದುಡ್ಡು ಕೊಟ್ಟಿದ್ದೀರಲ್ಲ ಅಂತ? ಅವರು ಈ ಥರ ಪ್ರೊಸೀಜರ್ ಐತೆ ಅಂತೇಳಿ ಒಂದೊಂದಕ್ಕೂ ಒಂದೊಂದು ಅಂತ ಹೇಳಿ ತಗೊಂಡಿರೋದು ಅವರು.